ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಮಂತ್ರದ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಎಲ್ರಿಗೂ ಕೂಡ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಯಿಂದ ಸಾಲ ಬಾಧೆ, ಅದೇ ರೀತಿ ಹಣದ ತೊಂದರೆ ಮತ್ತು ಸಾಕಷ್ಟು ಬಡತನ ಇರ್ತಕ್ಕಂಥದ್ದು, ದಾರಿದ್ರ್ಯ ಇರ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಇದೆ. ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಆಗಿ ನಮ್ಮ ವೇದಗಳಲ್ಲಿ ಒಂದು ಮಂತ್ರ ಭಾಗದಲ್ಲಿ ಒಂದು ಅಫರ್ಮೇಷನ್ನ ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಈ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ನಮ್ಮ ಸಕಲ ದುಃಖ, ಸಕಲ ದಾರಿದ್ರ್ಯ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿ ಸಾಕಷ್ಟು ಸಂಪತ್ತು, ಐಶ್ವರ್ಯವನ್ನು ಕೂಡ ನಮಗೆ ಲಭಿಸುತ್ತೆ ಅಂತೇಳಿ ಈ ಮಂತ್ರ ಭಾಗದಲ್ಲಿ ಬರೆದಿದೆ. ಹಾಗಾಗಿ ಯಾಕೆ ತಡ ಮಾಡೋದು, ಈ ಮಂತ್ರದಲ್ಲಿ ಯಾವ ಮಂತ್ರ ಏನು ಅನ್ನೋದನ್ನ ನಾವು ಈಗ ತಿಳ್ಕೊತಾ ಹೋಗೋಣ. ಮಂತ್ರವನ್ನು ನಾನು ಮೊದಲು ತಿಳಿಸ್ತೇನೆ. ಇದನ್ನ ಮಿನಿಮಮ್ 11 ಬಾರಿ ಪಠಣೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಇದನ್ನ ಯಾವ ರೀತಿ ಹೇಳಬೇಕು, ಇದನ್ನ ಯಾವ ಸಮಯದಲ್ಲೂ ಪಠಣೆ ಮಾಡ್ಬೋದು, ಯಾರು ಬೇಕಾದ್ರೂ ಪಠಣೆ ಮಾಡ್ಬೋದು, ದಿನಂಪ್ರತಿ ಕೂಡ ಪಠಣೆ ಮಾಡ್ಬೋದು. ಇದಕ್ಕೆ ಯಾವುದೇ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವ ಮಂತ್ರ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಂ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾ ಸುಖ ಸಂಪತ್ತಿ ಪುಣ್ಯೋಹಂ ತವ ದರ್ಶನಾತ್. ಓಂ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾ ಸುಖ ಸಂಪತ್ತಿ ಪುಣ್ಯೋಹಂ ತವ ದರ್ಶನಾತ್. ಓಂ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾ ಸುಖ ಸಂಪತ್ತಿ ಪುಣ್ಯೋಹಂ ತವ ದರ್ಶನಾತ್. ಈ ರೀತಿ ಬರುತ್ತೆ ಮಂತ್ರ. 4 ಸಾಲುಗಳ ಮಂತ್ರ, ಬಹಳ ಚಿಕ್ಕದಾಗಿದೆ. ಇದನ್ನ ನೀವು ಹೇಳಲಿಕ್ಕೆ ಒಂದು 5 ಮಿನಿಟ್ಸ್ ಅಲ್ಲಿ ಒಂದು 10 ರಿಂದ 11 ಬಾರಿ ಹೇಳ್ಬೋದು. ಅನ್ಲಿಮಿಟೆಡ್ ಚಾಂಟಿಂಗ್ ನ ಮಾಡ್ಬೋದು. ನೀವು ಮನೆಯಲ್ಲಿ ಕೂತಾಗಿರ್ಬೋದು, ಹೊರಗಡೆ ಹೋದಾಗಿರ್ಬೋದು, ನೀವೆಲ್ಲರೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾಗಿರ್ಬೋದು, ಈ ಮಂತ್ರವನ್ನ ದಿನಂಪ್ರತಿ ಪಠಣೆ ಮಾಡ್ಬೋದು. ಈ ಮಂತ್ರದಲ್ಲಿ ಅಂತದೇನಿದೆ, ಓಂ ಗತಂ ಪಾಪಂ, ನನ್ನ ಪಾಪಗಳೆಲ್ಲ ನಿವಾರಣೆ ಆಗಿದೆ. ಓಂ ಗತಂ ದುಃಖಂ, ನನ್ನ ದುಃಖಗಳೆಲ್ಲ ನಿವಾರಣೆ ಆಗಿದೆ. ಗತಂ ದಾರಿದ್ರ್ಯಮೇವಚ, ನನ್ನ ಮನೆಯ ದರಿದ್ರಗಳು ನಿವಾರಣೆ ಆಗಿದೆ. ಆಗತ ಸುಖ ಸಂಪತ್ತಿ, ಸುಖ ಸಂಪತ್ತಿ ಎಲ್ಲವೂ ಕೂಡ ಐಶ್ವರ್ಯ ನನಗೆ ಪ್ರಾಪ್ತಿಯಾಗಿದೆ ಅಂತೇಳಿ, ಎಲ್ಲವೂ ಆಗಿದೆ ಅಂತೇಳಿ ನಾವು ಮಾಡ್ತಕ್ಕಂಥ ಈಗಿನ ಜನರೇಷನ್ ಅಲ್ಲಿ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ನಮಗೆ ಆಡಿ ಈ ತರದೆಲ್ಲ ಆಗಿದೆ ಅಂತ ನಾವೇ ಭಾವಿಸ್ತಕ್ಕಂಥದ್ದು. ನಾವೆಲ್ಲ ನಮ್ಮಲ್ಲಿ ಇದೆ ಅಂತ ನಾವು ಭಾವಿಸಿದ್ರೆ ಅದು ಖಂಡಿತವಾಗಿ ನಮಗೆ ಅದೇ ರೀತಿ ಫಲವನ್ನು ನೀಡುತ್ತೆ. ಹಾಗಾಗಿ ಈ ಮಂತ್ರ ಬಹಳ ಪವರ್ಫುಲ್ ಆಗಿದೆ. ಎಲ್ಲರೂ ಕೂಡ ಈ ಮಂತ್ರನ ಪಠಣೆ ಮಾಡಿ ನಿಮ್ಮ ದಾರಿದ್ರ್ಯಗಳು, ನಿಮ್ಮ ದುಃಖಗಳು, ನಿಮ್ಮ ಕಷ್ಟಗಳು, ನಿಮ್ಮ ಸಾಲಗಳು ಎಲ್ಲವನ್ನು ಕೂಡ ಆ ದೇವಿ ನಿವಾರಣೆ ಮಾಡಿ ನಿಮಗೆ ಸಕಲ ಸಂಪತ್ತನ್ನು ಕೂಡ ಕರುಣಿಸೋದ್ರಲ್ಲಿ ಸಂಶಯ ಇಲ್ಲ. ಮತ್ತೊಮ್ಮೆ ಮಂತ್ರ ಹೇಳ್ತೇನೆ. ಓಂ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾ ಸುಖ ಸಂಪತ್ತಿ ಪುಣ್ಯೋಹಂ ತವ ದರ್ಶನಾತ್. ಓಂ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವ ಚ ಆಗತಾ ಸುಖ ಸಂಪತ್ತಿ ಪುಣ್ಯೋಹಂ ತವ ದರ್ಶನಾತ್. ಇದನ್ನೆಲ್ಲ ಹೇಳಿ ನಿಮಗೂ ಕೂಡ ಆ ದೇವಿ ಆಯುರ, ಆರೋಗ್ಯ, ಐಶ್ವರ್ಯ, ಧನಧಾನ್ಯ ಅಭಿವೃದ್ಧಿಯನ್ನು ಕರುಣಿಸಲಿ, ನಿಮ್ಮ ಎಲ್ಲ ದುಃಖಗಳು ಕೂಡ ನಿವಾರಣೆ ಆಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥಿಸ್ತೇನೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಧನ್ಯವಾದಗಳು.